ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತಿದೆ. ಈ ವಾರ ಕೂಡ 2 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಆರ್ಕೇಡ್ ಡೆವಲಪರ್ಸ್ ಹಾಗೆಯೇ ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ. ಎರಡೂ ಕಂಪನಿಗಳ ಡೀಟೇಲ್ ಅನಾಲಿಸಿಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಯಾವ ಒಂದು ವ್ಯಾಲ್ಯೂಷನ್ನೊಂದಿಗೆ IPOನ ತರ್ತಿದ್ದಾರೆ, ನಾವಿಲ್ಲಿ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ಗೂ ಈ ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ಕೋಬೋದಾ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಆರ್ಕೇಡ್ ಡೆವಲಪರ್ಸ್ ಲಿಮಿಟೆಡ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಕಂಪನಿ ಒಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ ಆಗಿರ್ತಾರೆ. ಸೊ ಮೇಜರ್ ಆಗಿ ಇವರು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಎರಡು ಕ್ಯಾಟಗರಿಗಳಲ್ಲಿ ಅಥವಾ ಎರಡು ಸೆಗ್ಮೆಂಟ್ನಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಮೊದಲನೇದು ಲ್ಯಾಂಡ್ಗಳನ್ನು ಅಕ್ವೈರ್ ಮಾಡಿಕೊಂಡು ಆ ಲ್ಯಾಂಡ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾರೆ. ಎರಡನೇದು ಆಲ್ರೆಡಿ ಇರುವಂಥ ಬಿಲ್ಡಿಂಗ್ಗಳನ್ನು ರೆನೋವೇಟ್ ಮಾಡ್ತಾರೆ ಅಥವಾ ಅದನ್ನು ರೀಡೆವಲಪ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. 2017ರಿಂದ 2024ರವರೆಗೆ ಅಂದರೆ ಈ ವರ್ಷದವರೆಗೆ 1220 ರೆಸಿಡೆನ್ಷಿಯಲ್ ಯೂನಿಟ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ಟೋಟಲ್ 2.20 ಮಿಲಿಯನ್ ಸ್ಕ್ವೇರ್ ಫೀಟ್ನಷ್ಟು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗಳನ್ನು ಕಂಪನಿ ಡೆವಲಪ್ ಮಾಡಿದ್ದಾರೆ. ಕಳೆದ 20 ವರ್ಷಗಳಲ್ಲಿ 28 ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 11 ಪ್ರಾಜೆಕ್ಟ್ಸ್ ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಮೇಲೆ ಹಾಗೆ 2 ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಪಾರ್ಟ್ನರ್ಶಿಪ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. 2024ರ ಜೂನ್ನ ವೇಳೆಗೆ 201 ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಕಂಪನಿ ಹೊಂದಿದ್ದು, ಅದರ ಜೊತೆಯಲ್ಲಿ 850 ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯೀಸ್ಗಳು ಕೂಡ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆರ್ಕಿಡ್ ಡೆವಲಪರ್ಸ್ನ IPO ಸೆಪ್ಟೆಂಬರ್ 16 ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೆಪ್ಟೆಂಬರ್ 19ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 121 ಹಾಗೆ ಕಟ್ ಆಫ್ ಪ್ರೈಸ್ 128 ರೂಪಾಯಿ ಕಂಪನಿ ಸೆಟ್ ಮಾಡಿದ್ದಾರೆ. 110 ಶೇರ್ಗಳ ಲಾಟ್ ಸೈಜ್ ಆಗಿರುತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ ಸೆಪ್ಟೆಂಬರ್ 20 ಆಗಿರುತ್ತೆ. ರೀಫಂಡ್ಗಳು ನಿಮಗೆ ಅಕಸ್ಮಾತ್ ಅಲಾಟ್ಮೆಂಟ್ ಸಿಗದೆ ಹೋದರೆ ಸೆಪ್ಟೆಂಬರ್ 23ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಸೆಪ್ಟೆಂಬರ್ 23ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಸೆಪ್ಟೆಂಬರ್ 24 ಮಂಗಳವಾರ ಆಗಿರುತ್ತೆ. ಸೊ ಮಿನಿಮಮ್ ಒಂದು ಲಾಟ್ಗೆ ಅಂದರೆ 110 ಶೇರ್ಗಳಿಗೆ ನೀವು ಅಪ್ಲೈ ಮಾಡಬೇಕು. ಅದಕ್ಕೆ ನಿಮಗೆ 14,080 ರೂಪಾಯಿ ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 14 ಲಾಟ್ಗಳಿಗೆ ನೀವು ಅಪ್ಲೈ ಮಾಡಬಹುದಾಗುತ್ತೆ. 14ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡಿದಾಗ SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಆರ್ಕಿಡ್ ಡೆವಲಪರ್ಸ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ರೆವೆನ್ಯೂಸ್ ಮತ್ತು ಅಸೆಟ್ಸ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 2022ರ ಮಾರ್ಚ್ನಲ್ಲಿ 50 ಕೋಟಿ ಇದ್ದಂಥ ಪ್ರಾಫಿಟ್ 2024ರ ಫೈನಾನ್ಷಿಯಲ್ ಇಯರ್ಗೆ 128 ಕೋಟಿಗೆ ಜಂಪ್ ಆಗಿದೆ. ಹಾಗೆ ಕಂಪನಿಯ ನೆಟ್ವರ್ಕ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಡೆಟ್ ಕೂಡ ಸಾಕಷ್ಟು ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. IPO ಇಶ್ಯೂ ಸೈಜ್ 410 ಕೋಟಿ ಆಗಿದ್ದು 410 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. ಇದು ಇನ್ನೊಂದು ಪಾಸಿಟಿವ್ ಸೈನ್ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಅಥವಾ ಇನ್ವೆಸ್ಟರ್ಸ್ ಯಾವುದೇ ರೀತಿಯ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಕಂಪ್ಲೀಟ್ ಫ್ರೆಶ್ ಇಶ್ಯೂ 410 ಕೋಟಿಯನ್ನು ಕೂಡ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋತಾರೆ ಅಥವಾ ಡೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಅವರು ಅದನ್ನು ಬಳಸ್ಕೋಬೋದಾಗುತ್ತೆ. ಹಾಗೆ ಎಷ್ಟೆಷ್ಟು ಶೇರ್ಸ್ಗಳನ್ನು ಯಾವ ಕ್ಯಾಟಗರಿಗಳಲ್ಲಿ ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಗೆ 50% ಆಫರ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇರುತ್ತೆ. ಸಣ್ಣ ಸೈಜ್ನ IPO ಆಗಿರುತ್ತೆ, ಬಟ್ ಸ್ಟಿಲ್ ರಿಟೇಲ್ ಕ್ಯಾಟಗರಿಗೆ 35% ಆಫರ್ ಇದೆ. IPO ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 128ರ ಅಪ್ಪರ್ ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿ ಏನು ಸೆಟ್ ಮಾಡಿದರೆ, ಈ ಒಂದು ಪ್ರೈಸ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 2376 ಕೋಟಿ ನೋಡೋದಕ್ಕೆ ಸಿಗ್ತದೆ. ಅರ್ನಿಂಗ್ ಪರ್ ಶೇರ್ 8 ರೂಪಾಯಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಂಪನಿ 15-16ರ PE ಅಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳ ಆವರೇಜ್ ಪ್ರೈಸ್ ಟು ಅರ್ನಿಂಗ್ 76ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಕಂಪನಿ IPOನ ತರ್ತಿದ್ದಾರೆ. ಹಾಗೆ ROE ROC ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 45% ಅರೌಂಡ್ ಅಲ್ಲಿ ROE ROC ಇದೆ. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ IPO ಬರ್ತಿದೆ. ಆರ್ಕಿಡ್ ಡೆವಲಪರ್ಸ್ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ತಮ್ಮ ಪ್ರೆಸೆನ್ಸ್ ಅನ್ನು ಹೊಂದಿದ್ದಾರೆ. ಮಹಾರಾಷ್ಟ್ರದಲ್ಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡುವಂತ ಕಂಪನಿ ಆಗಿರ್ತಾರೆ. ಇವರ ಕಾಂಪಿಟೇಟರ್ಸ್ ಕೀಸ್ಟೋನ್ ರಿಯಲ್ಟರ್ಸ್, ಗೋಡ್ರೇಜ್ ಪ್ರಾಪರ್ಟೀಸ್, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಸೂರಜ್ ಎಸ್ಟೇಟ್ ನಂತ ಕಂಪನೀಸ್ ಆಗಿದ್ದು, ಈ ಕಂಪನಿಗಳು ತುಂಬಾನೇ ಹೈಯರ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೀಸ್ಟೋನ್ ರಿಯಲ್ಟರ್ಸ್ 75ರ PE ಅಲ್ಲಿ ಟ್ರೇಡ್ ಆಗ್ತಿದ್ರೆ, ಸೂರಜ್ ಎಸ್ಟೇಟ್ 41ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಡ್ರೇಜ್ ಪ್ರಾಪರ್ಟೀಸ್ 112ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಎಲ್ಲ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಆರ್ಕಿಡ್ ಡೆವಲಪರ್ಸ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ IPOನ ತರ್ತಿದ್ದಾರೆ.
ಹಾಗೆ ಇನ್ನೊಂದು ಕಂಪನಿ ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ಲಿಮಿಟೆಡ್ ಕೂಡ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡಿದ್ದಾರೆ. ಈ ಕಂಪನಿ 2009ರಲ್ಲಿ ಪ್ರಾರಂಭವಾದಂಥ ಒಂದು MFI ಅಥವಾ ಮೈಕ್ರೋ ಫಿನಾನ್ಸಿಂಗ್ ಕಂಪನಿ ಆಗಿರ್ತಾರೆ. ಇವರು ಅಂಡರ್ ಡಿಸರ್ವ್ಡ್ ಹೌಸ್ ಹೋಲ್ಡ್ಸ್ಗಳಿಗೆ ರಿಟೇಲ್ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ MSME ಅಂದರೆ ಮೈಕ್ರೋ ಮೀಡಿಯಂ ಹಾಗೆಯೇ ಸ್ಮಾಲ್ ಎಂಟರ್ಪ್ರೈಸಸ್ಗಳಿಗೆ ಫಿನಾನ್ಸಿಂಗನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಕಳೆದ 14 ವರ್ಷಗಳಿಂದ MSME ಫಿನಾನ್ಸಿಂಗನ್ನು ಮಾಡ್ತಿದ್ದಾರೆ. ಹಾಗೆ ಕನ್ಸ್ಯೂಮರ್ ಫಿನಾನ್ಸಿಂಗನ್ನು ಕಳೆದ 9 ವರ್ಷಗಳಿಂದ ಕಂಪನಿ ಮಾಡ್ತಿದ್ದಾರೆ. ಸೊ ಸಾಕಷ್ಟು ಇಂಟಿಗ್ರೇಟೆಡ್ ಟೆಕ್ನಾಲಜಿ ಪ್ರಾಡಕ್ಟ್ ಸೂಟನ್ನು ಕಂಪನಿ ಹೊಂದಿದ್ದಾರೆ. ನಿಂಬಸ್, NPOs ಹಾಗೆ RTFI ಅನ್ನುವಂಥ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ಲೆಂಡಿಂಗ್ ಬಿಸ್ನೆಸ್ಸನ್ನು ಮಾಡ್ತಾರೆ. 2024ರ ಮಾರ್ಚ್ನ ವೇಳೆಗೆ ಕಂಪನಿ 2695 ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಹೊಂದಿದ್ದಾರೆ. ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ನ IPO ಕೂಡ ಸೆಪ್ಟೆಂಬರ್ 16ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೆಪ್ಟೆಂಬರ್ 19ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 249 ಹಾಗೆ ಕಟ್ ಆಫ್ ಪ್ರೈಸ್ ₹263 ಸೆಟ್ ಆಗಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 263ರ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. 57 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 57 ಶೇರ್ಸ್ಗೆ ನೀವು ಅಪ್ಲೈ ಮಾಡಬೇಕು. 57 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,991 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಲಾಟ್ಮೆಂಟ್ ಡೇಟ್ ಸೆಪ್ಟೆಂಬರ್ 20 ಆಗಿದ್ದು, ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ನಿಮಗೆ ರೀಫಂಡ್ ಸೆಪ್ಟೆಂಬರ್ 23ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 23 ಸೆಪ್ಟೆಂಬರ್ಗೆ ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಸೆಪ್ಟೆಂಬರ್ 24 ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗಿದೆ. ಕಂಪನಿಯ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಟೋಟಲ್ ಬಾರೋಯಿಂಗ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಾರೋಯಿಂಗ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಇದೊಂದು ಫಿನಾನ್ಷಿಯಲ್ ಕಂಪನಿ ಆಗಿರೋದ್ರಿಂದ ಬಾರೋಯಿಂಗ್ ಇನ್ಕ್ರೀಸ್ ಆದಾಗ ಹೆಚ್ಚಿನ ಒಂದು ವರಿ ಇರೋದಿಲ್ಲ. ಯಾಕೆಂದ್ರೆ ಇವರ ಬಿಸ್ನೆಸ್ ಲೆಂಡಿಂಗ್ ಅಥವಾ ಡೆಟ್ ಕೊಡೋದು ಆಗಿರುತ್ತೆ. IPO ಇಶ್ಯೂ ಸೈಜ್ 777 ಕೋಟಿ ಆಗಿದ್ದು, ಫ್ರೆಶ್ ಇಶ್ಯೂ 500 ಕೋಟಿ ಹಾಗೆ ಆಫರ್ ಫಾರ್ ಸೇಲ್ 277 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಫ್ರೆಶ್ ಇಶ್ಯೂ 500 ಕೋಟಿ. ಈ ಒಂದು 500 ಕೋಟಿಯನ್ನ ಕಂಪನಿ ಹೆಚ್ಚಿನ ಒಂದು ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಬಳಸ್ಕೋಬಹುದಾಗುತ್ತೆ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಹಾಗೆ ಪ್ರಮೋಟರ್ಸ್ 277 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ಇಲ್ಲೂ ಕೂಡ QIB ಕ್ಯಾಟಗರಿಯಲ್ಲಿ 50% ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಮೀಡಿಯಂ ಸೈಜ್ನ IPO ಆಗಿರುತ್ತೆ. ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 263ರ ಕಟ್ ಆಫ್ ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 4200 ಕೋಟಿ ನೋಡೋದಕ್ಕೆ ಸಿಗ್ತಿದ್ದು, ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ 34ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 7-8ರ PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 23ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಸೊ ಕಂಪನಿಯ ಕಾಂಪಿಟೇಟರ್ ಲಿಸ್ಟ್ನಲ್ಲಿ ಸಾಕಷ್ಟು MFI ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಫ್ಯೂಷನ್ ಮೈಕ್ರೋ ಫಿನಾನ್ಸ್, ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್, 5 ಸ್ಟಾರ್ ಬಿಸ್ನೆಸ್ ಫಿನಾನ್ಸ್, ಈ ರೀತಿಯಲ್ಲಿ ಸಾಕಷ್ಟು ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಈ ಎಲ್ಲ ಕಂಪನಿಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಜಸ್ಟ್ ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಮಾತ್ರ 6-7ರ PE ಟ್ರೇಡ್ ಆಗ್ತಿದೆ. ಸೊ ಎಲ್ಲ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ವ್ಯಾಲ್ಯೂಷನಲ್ಲೇ IPO ಬರ್ತಿದೆ. ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ನ IPO ರಿಜಿಸ್ಟರ್ KFin ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ಮೊದಲನೇ IPO ಆರ್ಕಿಡ್ ಡೆವಲಪರ್ಸ್ನಲ್ಲಿ ₹80 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 60%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಹಾಗೆಯೇ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಕಂಪನಿ ಆಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿದ್ದಾರೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಇದರ ಜೊತೆಯಲ್ಲಿ ನಾರ್ದರ್ನ್ ಆರ್ಕ್ನಲ್ಲಿ ಕೂಡ ₹158 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು, 60% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಎರಡು ಕಂಪನಿಗಳು ಒಳ್ಳೆ ವ್ಯಾಲ್ಯೂಷನಲ್ಲಿ IPO ತರ್ತಿರೋದ್ರಿಂದ ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ನಾರ್ದರ್ನ್ ಆರ್ಕ್ನಲ್ಲಿ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತದೆ. ಬಟ್ ಈ ಒಂದು ಕ್ಯಾಟಗರಿಯಲ್ಲಿ ಆಲ್ರೆಡಿ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದಾರೆ. ನಾರ್ದರ್ನ್ ಆರ್ಕ್ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನ್ನೇ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಫಿನಾನ್ಷಿಯಲ್ ಸೆಕ್ಟರ್ನ ಕಂಪನಿಗಳನ್ನು ನಾವು ಕಂಪೇರ್ ಮಾಡಿದಾಗ ಇನ್ನೂ ಒಳ್ಳೆ ಚಾಯ್ಸಸ್ ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸೊ ನಾನು ನಿಮಗೆ ಆರ್ಕಿಡ್ ಡೆವಲಪರ್ಸ್ ಹಾಗೆ ನಾರ್ದರ್ನ್ ಆರ್ಕ್ IPO ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ IPO ರಿವ್ಯೂಸ್ ಮತ್ತು ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.